ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತೇನಂತಂದರೆ, ಎ ಸೆಲ್ಲರ್ ಬೈ ಎ ಡಜನ್ಸ್ ಆಫ್ ಪೆನ್ಸಿಲ್ ಫಾರ್ 25 rupees ಆ್ಯಂಡ್ ಸೇಲ್ ಇಟ್ ಫಾರ್ 12 ಫಾರ್ 5 ಪೆನ್ಸಿಲ್. ಫೈಂಡ್ ದ ಪರ್ಸೆಂಟೇಜ್ ಫಾರ್ ದ ಪ್ರಾಫಿಟ್ ಅಂತ ಕೇಳಿದ್ದಾರೆ. ಈಗ ಸಿ ಪಿ ತೊಗೊಳ್ಳೋಣ. ಸಿ ಪಿ ಆಫ್ 12 ಪೆನ್ಸಿಲ್ಗೆ ಎಷ್ಟು? 25 rupees. ಅದೇ ಎಸ್ ಪಿ ಆಫ್ 5 ಪೆನ್ಸಿಲ್ ಈಸ್ ಈಕ್ವಲ್ ಟು 12 rupees. ಈಗೇನಂತಂದರೆ ಎಸ್ ಪಿ ಆಫ್ 1 ಪೆನ್ಸಿಲ್ ಈಸ್ ಈಕ್ವಲ್ ಟು 12 ಡಿವೈಡೆಡ್ ಬೈ 5 ಅಂತಂದರೆ ಈಗ 5 1 5 2 10, ಹಾಗೆ ಪಾಯಿಂಟ್ ಆದಮೇಲೆ 0 ತೊಗೊಂಡ್ರೆ 5 4 ಈಗ ಎಷ್ಟಾಯಿತು? ಕರೆಕ್ಟಾಗಿ ಇಷ್ಟಾಗಿದೆ. ಈಗ 12 ಪೆನ್ಸಿಲ್ ಸಿ ಪಿಗೆ ಕಂಡುಹಿಡಿಯೋಣ. 12 ಪೆನ್ಸಿಲ್ಲು 2.4 ಪೈಸೆ ಆಗಬೇಕು ಅಂತಂದರೆ ಎಷ್ಟು ಮಾಡಿ? 4 2 8, 4 1 4, 2 2 4, 2 1 2, 8, 4 4 8, 28 ಪಾಯಿಂಟ್. ಯಾಕೆಂದರೆ ಪಾಯಿಂಟ್ ಏನು ತೊಗೊಂಡೆ ಅಂದರೆ ಇಲ್ಲಿ ಪಾಯಿಂಟ್ ಇರೋದು, ಇಲ್ಲಿ ಪಾಯಿಂಟ್ ತೊಗೊಂಡು ಈಗ 20.8 ಆಗುತ್ತೆ. ಈಗೇನಂತಂದರೆ ಈಗ ಇಲ್ಲಿ ಸಿ ಪಿಗೂ 25 ಪೈಸೆ ಆಗುತ್ತೆ, ಇಲ್ಲಿಗೆ 28.5 ಆಗಿದೆ. ಇದಕ್ಕೆ ಡಿಫ್ರೆನ್ಸ್ ಏನಂತಂದರೆ ಪ್ರಾಫಿಟ್ಟು 3.8 ಪ್ರಾಫಿಟ್ಟು. ಈ 3.8 ಪ್ರಾಫಿಟ್ ಯಾವುದಕ್ಕೆ? 25 ರೂಪಾಯಿಗೆ. 25ಗೆ ಪ್ರಾಫಿಟ್ ಆದರೆ ಇದನ್ನು 100% ಮಾಡಬೇಕು. ನಾವು ಬರೆಯೋಕ್ಕೆ ಜಾಗ ಇಲ್ಲ, ಆದರೂ ನಿಮಗೆ ಅಲ್ಲಿ ಪರ್ಸೆಂಟೇಜ್ ಆದರೂ ಹಾಕ್ತೀನಿ. ಹಂಡ್ರೆಡ್ ಅಂತ ಹಾಕೊಳ್ಳಿ, 100 ಅಂತ. ಈಗೇನಂತಂದರೆ ಒಂದು ನಿಮಿಷ,